ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತಿನ ಲಾಗ್ ಬಂದು ಇದು ಸೆಕೆಂಡ್ ಡೇ ಜಾತ್ರೆದಾಗಿರುತ್ತೆ. ಸೊ ಹಾಗೆ ನನ್ನ ಡೈಲಿ ರೋಟೀನ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಮಳೆ ಮಾತ್ರ ವಿಪರೀತ ಇದೆ. ಸೊ ನೋಡಬೇಕು, ಇವತ್ತು ಅಶ್ವಿನಿ ನೀರು ಮತ್ತು ಕೆಂಡ ತುಳಿಯುವಂಥ ಕಾರ್ಯಕ್ರಮ ಇದೆ ದೇವಸ್ಥಾನದಲ್ಲಿ. ನೋಡೋಣ. ಸೊ ಫುಲ್ಲು ಮಳೆ ಬರ್ತಾ ಇದೆ, ಮಿಂಚು ಗುಡುಗು ಅಂತೂ ಸಿಕ್ಕಾಬಿಟ್ಟಿದೆ. ನೋಡಬೇಕು. ನಾನು ಈ ಸತಿ ಕೆಂಡ ತುಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಔಟ್ಫಿಟ್ ಚೇಂಜ್ ಮಾಡಿ ಸಿಂಪಲಾಗಿ ಡ್ರೆಸ್ ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ಲಾಗ್ ನೋಡಿರೋ ಗೊತ್ತಾಗಿರುತ್ತೆ. ಧೃತಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನು ಬೆಂಗಳೂರು ಬಂದಿದ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಆವಾಗೇ ಜಾತ್ರೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲೇ ಸ್ಟೇ ಆದೆ ನಾನು. ಸೊ ಇರೋಂಥದ್ದಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕು ಅಷ್ಟೇ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಈ ಹೂವು ನಮ್ಮ ಗಿಡದಲ್ಲಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅದು ಒಂದು 3-4 ಡೇಸ್ ಆದರೂ ಒಣಗೋದೇ ಇಲ್ಲ ಗಿಡದಿಂದ ಕಿತ್ತಾದ್ಮೇಲೆ. ಇದು ಏನು ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಫುಲ್ಲು ಬ್ಲ್ಯಾಕಾಗಿ ಮುಚ್ಕೊಂಡು ಹನಿ ಬೀಳ್ತಾ ಇದೆ. ಸೊ ನೋಡೋಣ ಯಾವ ಥರ ಆಗುತ್ತೆ ಜಾತ್ರೆ ಸೆಕೆಂಡ್ ಡೇ, ಕಾದು ನೋಡಿ. ಮ್ಯಾಟ್ ಆ್ಯಂಗಲ್ಸ್ ತಿಂದು ತುಂಬ ವರ್ಷನೇ ಆಗೋಗಿತ್ತು. ಅದಂತೂ ತುಂಬ ಇಷ್ಟ ನನಗೆ. ಸೊ ಅದೆಲ್ಲ ತಿಂದು ನಾವು ರೆಡಿಯಾಗಿ ನಾನು ಧೃತಿ ನನ್ನ ತಂಗಿ ಎಲ್ಲ ಹೊರಟ್ವಿ ಬಸ್ ಸ್ಟಾಪಿಗೆ. ಇವತ್ತು ಅರ್ಶಿನದ ನೀರು ಇದೆಯಲ್ವ, ಸೊ ನೋಡ್ಬೋದು ಎಲ್ಲ ಇಟ್ಕೊಂಡಿದ್ದಾರೆ. ಅದರಲ್ಲಿ ದೇವ್ರು ಬೇರೆ ಬಂದುಬಿಟ್ಟಿತ್ತು ಫ್ರೆಂಡ್ಸ್, ನೀವು ನೋಡ್ಬೋದು. ಬಸ್ ಸ್ಟಾಪಲ್ಲೇ ಅವ್ರನ್ನ ಹಿಡ್ದು ಪಾಪ ಅವ್ರಿಗೆ ಸಾಕಾಯಿತು. ಏನು ಮಾಡೋಕ್ಕಾಗಲ್ಲ, ಕ್ರೌಡ್ ನೋಡಿ ಎಷ್ಟಿದೆ. ಅದು ನೈಟ್ 8 ಆಗೋಗಿತ್ತು, ಲೇಟ್ ಆಯಿತು ಅಷ್ಟೊಂದು ನೀರು ಎತ್ಕೊಂಡು ಹೋಗೋಕ್ಕೆ. ಆದರೂ ನೋಡಿ ಯಾವ ಥರ ಆ ಬೀಡ್ಸ್ಗೆ ದೇವ್ರು ಬಂದ್ಬಿಟ್ಟಿತ್ತು ಆಲ್ರೆಡಿ ಮೈ ಮೇಲೆ. ಯಾವ ದೇವ್ರು ಏನು ಅಂತ ನಾನು ಕೇಳಬೇಡಿ, ನನಗೂ ಗೊತ್ತಿಲ್ಲ, ನಾನು ಯಾರ ಹತ್ರನೂ ಕೇಳಿಲ್ಲ. ಸೊ ಅದಾದಮೇಲೆ ಅವ್ರ ಪಕ್ಕದಲ್ಲಿರೋರ್ಗೂ ಇನ್ನೊಬ್ರಿಗೂ ಬಂದಿತ್ತು. ಸೊ ಇಬ್ಬರನ್ನ ಅವ್ರು ಕಂಟ್ರೋಲ್ ಮಾಡಬೇಕಿತ್ತು. ಎಷ್ಟು ಕಷ್ಟ ಆಗ್ತಾಯಿತ್ತು ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು. ನನಗೆ ಆ ಥರ ಬಂದಾಗಂತೂ ನನಗೆ ಇನ್ನೂ ಭಯ ಆಗಿಬಿಡುತ್ತೆ. ಅದಕ್ಕೆ ನಾನು ದೂರದಿಂದ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಸೊ ಕೆಲವರು ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿರಂದರೆ ನಾನು ತೋರಿಸ್ತೀನಿ ನಿಮಗೆ. ಅಷ್ಟು ಚೆನ್ನಾಗಿ ಕಾಣಿಸ್ತೆ. ನಮ್ಮಲ್ಲಿ ಏನಕ್ಕೆ ಮಾಡಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅದಕ್ಕೋಸ್ಕರ ನಾವು ಮಾಡಿಲ್ಲ. ಸೊ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೋದು ಆ ದೇವ್ರನ್ನ ಯಾವ ಥರ ಕೊಡ್ತಾರೆ, ಗೌರಿ ಕುಣ್ಸಲ್ವಾ, ಇಲ್ಲ ಲಕ್ಷ್ಮಿ ಆ ಥರ ನೀಟಾಗಿ ಮಾಡ್ಕೊಂಬಂದಿದ್ದಾರೆ. ಏನು ಕುಣಿತಾ ಇದ್ದಾರೆ. ತಪ್ಪೇನಾದರೂ ಸ್ಟಾಪ್ ಮಾಡಿದ್ರೆ ಅವ್ರನ್ನೇ ಇದು ಹೊಡಿಯೋಕ್ಕೆ ಹೋಗ್ತಾಯಿದ್ದಾರೆ. ಆ ಥರ ಇತ್ತು. ಅವರು ಹೊಡೆದು ಇಕ್ತಾಯಿದ್ರು. ಸೊ ಅವರೊಬ್ಬರನ್ನ ಕಂಟ್ರೋಲ್ ಮಾಡಿದ್ರು. ಇವ್ರು ಕಂಟ್ರೋಲೇ ಆಗ್ತಾಯಿಲ್ಲ. ತುಂಬ ಹೋಗೋವ್ರಿಗೂ ಮೈ ಮೇಲೇ ಇತ್ತು ದೇವರು. ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೂ ಕೂಡ ಬಂತು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಲ್ಲ ನಾನು, ಕ್ಯಾಪ್ಚರ್ ಮಾಡಬಾರ್ದು ಅಂದರು. ಸೊ ಅದಕ್ಕೆ ನಾನು ಕ್ಯಾಪ್ಚರ್ ಮಾಡಿಲ್ಲ. ನನಗೆ ಭಯ ಆಗ್ತಾಯಿತ್ತು, ಇನ್ನೆಲ್ಲಿ ಕ್ಯಾಪ್ಚರ್ ಮಾಡೋದು ಹೇಳಿ ಫ್ರೆಂಡ್ಸ್. ಸೊ ಈ ಥರ ಮೂಮೆಂಟ್ಸ್ ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಭಯ, ಏನು ಆಗುತ್ತೋ ಏನೋ ಅನ್ನೋ ಇದು. ಸೊ ಅದಾದಮೇಲೆ ಸ್ವಲ್ಪ ಅವ್ರು ಕೂಲ್ ಡೌನ್ ಆದರು. ಅದಾದಮೇಲೆ ಎಲ್ಲರೂ ಒಳ್ಳೆಗೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಮೈ ಮೇಲೆ ಇನ್ನೂ ದೇವರಿರೋ ಕಾರಣ ಸೊ ಅವ್ರನ್ನ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಇವಾಗ ಆಲ್ರೆಡಿ ಲೇಟ್ ಆಗಿರೋದ್ರಿಂದ. ಸೊ ನಮ್ಮ ಮನೇಲಿ ನಮ್ಮ ಅಕ್ಕ ಎತ್ತಿದ್ರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕಡೆ ಲಾಸ್ಟ್ ತಾಮ್ರದ್ದು. ಸೊ ಅದಲ್ಲಿ ಎತ್ತಿದ್ರು. ಹಿಂದೆಗಡೆ ಇದ್ದಿದ್ದು ನಮ್ಮ ಅಕ್ಕ ಮಗಳು ವಿನೂತ. ನಮ್ಮ ಅತ್ತೆ ಎಲ್ಲ ಇಲ್ಲಿ ನಿಂತಿದ್ದಾರೆ, ನೋಡ್ತಾ ಇದ್ದಾರೆ. ಎಲ್ಲರಿಗೂ ಭಯನೇ ಅಲ್ವಾ ಫ್ರೆಂಡ್ಸ್, ಆ ಥರ ಬಂದಾಗ ಏನಾಗುತ್ತೋ ಏನೋ, ದೇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ, ಅದು ಮನುಷ್ಯ ಮೇಲೆ ಬಂದಮೇಲೆ. ಸೊ ಇಂಥವ್ರಿಗೂ ಭಯ ಇದ್ದೇ ಇರುತ್ತೆ. ನಾನು ಅದಕ್ಕೆ ದೂರದಿಂದನೇ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನನಗೇನಾಗುತ್ತೋ ಅನ್ನೋದಕ್ಕಿಂತ ಏನು ಆಗುತ್ತೆ ಅನ್ನೋದಕ್ಕಿಂತ ಏನು ಹೇಳ್ತಾರೆ, ಧೃತಿ ಬೆಲೆ ಸಣ್ಣ ಮಗು, ಅವಳೆಲ್ಲಿ ಭಯ ಬೀಳ್ತಾ, ಅವಳು ಫಸ್ಟೇ ಹುಷಾರಿರಲಿಲ್ಲ. ಸೊ ನೋಡಿ ಇನ್ನೊಬ್ಬರು ಕೂಡ ಬಂದಿದೆ ಅದು ದೇವರು. ನನ್ನ ಪ್ರಕಾರ ಯಾವ ದೇವ್ರು ಬಂದಿರ್ಬೋದು ಅಂದರೆ ಚೌಡೇಶ್ವರಿ ಬಂದಿರ್ತಾರೆ, ಮಾರಮ್ಮ ಬಂದಿರ್ತಾರೆ, ನಾಗಮ್ಮ. ಸೊ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಥರ ದೇವರು ಬಂದಿತ್ತು ಫ್ರೆಂಡ್ಸ್. 7 ಜನಕ್ಕೇನೋ, 2 ಬಾಯ್ಸ್ಗೆ 5 ಜನ ಗರ್ಲ್ಸ್ಗೆ. ಸೊ ನನಗಂತೂ ಎಷ್ಟು ಭಯ ಆಗ್ತಾಯಿತ್ತು ಅಂದರೆ ಹೇಳ್ಕೊಳೋಕ್ಕೆ ಆಗ್ತಾಯಿರಲಿಲ್ಲ. ಅದಲ್ಲಿ ನಾನು ಕೂಡ ಕೆಂಡ ತುಳಿದೆ. ಒಂದು ಚೂರು ಏನೂ ಆಗಿಲ್ಲ ನನ್ನ ಕಾಲಿಗೆ. ನಾನೇನು ಅಂದ್ಕೊಂಡಿದ್ದೀನಿ, ಅದಾದರೆ ಸಾಕು, ಎಲ್ಲರಿಗೂ ಒಳ್ಳೇದು ಮಾಡಲಿ.
ಸೊ ನೋಡ್ಬೋದು ಬಸ್ಸು ಎಲ್ಲ ಅಲ್ಲೇ ನಿಂತಿತ್ತು. ಇನ್ನು ನಾವೆಲ್ಲ ಬಸ್ ಸ್ಟಾಪಲ್ಲೇ ಇದ್ವಿ. ಸರಿ ಅಂದ್ಬಿಟ್ಟು ಹೊರಡೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಇಲ್ಲಿ ಒಂದು 1/2 ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೋಗೋತ್ತಷ್ಟಕ್ಕೆ ದೇವಸ್ಥಾನಕ್ಕೆ. ಸೊ ಆಮೇಲೆ ಕತ್ಲು ಫ್ರೆಂಡ್ಸ್, ಏನೂ ಕಾಣಿಸಲ್ಲ. ಸೊ ನಾನು ಅದಕ್ಕೆ ಏನು ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ. ನಾನು ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ. ನಮ್ಮ ಅತ್ತೆ ಮಾಲಿ ಎಲ್ಲ ಹೋಗ್ತಾರೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಲಕ್ಷ್ಮಿ ಮುಖವಾಡೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಡಿದಾರಲ್ಲ ಅರ್ಶಿನ ನೀರಿಗೆ. ಸೊ ಅಲ್ಲೋದ್ಮೇಲೆ ದಿಷ್ಟಿ ತೆಗಿತಾರೆ. ಇನ್ನೇನು ದೇವಸ್ಥಾನ ಹತ್ರ ಹೋಗ್ತೀವಿ ಅಂದಾಗ ಎಲ್ಲರಿಗೂ ದಿಷ್ಟಿ ತೆಗಿತಾರೆ, ಯಾಕಂದರೆ ದಿಷ್ಟಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ನನಗೂ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನನಗೂ ಗೊತ್ತಾಯಿತು ನಿಂಬೆಹಣ್ಣಿನಿಂದ ದಿಷ್ಟಿ ತೆಗೆದ್ರು. ಸೊ ಎಲ್ಲರೂ ಹೊರಟ್ಮೇಲೆ ನಾವು ಹೊರಟ್ವಿ. ಈ ಥರ ಇದೆ ವೈಬು, ಫುಲ್ ಲೈಟಿಂಗ್ಸು ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗೆ. ನನಗಂತೂ ಈ ಥರ ಜಾತ್ರೆಗೆ ಹೋಗೋದು ತಿರುಗೋದಂದರೆ ನನಗಂತೂ ತುಂಬಾ ಇಷ್ಟ. ಯಾರಿಗೂ ಇಷ್ಟ ಇರಲ್ಲ ಹೇಳಿ, ವರ್ಷಕ್ಕೆ ಒಂದು ಸತಿ ಆಗೋವಂಥದ್ದು ಎಲ್ಲರಿಗೂ ಇಷ್ಟನೇ. ಒಬ್ಬೊಬ್ಬರು ಊರಲ್ಲಿ ಒಂದೊಂದು ಥರ ಇರುತ್ತೆ. ಸೊ ನೀವು ನೋಡ್ಬೋದು ವೆಲ್ಕಮ್ದಾಗಿರ್ಬೋದು, ಆ ಬೋರ್ಡ್ ನೋಡಿ ಟೆಂಪಲ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಒಂಥರ ಗೋಪುರ ಥರ ಕಟ್ಟಿದಾರಲ್ಲ, ಒಂಥರ ಚೆನ್ನಾಗಿದೆ. ವೆಲ್ಕಮ್ ಅನ್ನೋದು ಎಲ್ಲ ಚೆನ್ನಾಗಿತ್ತು. ಸೊ ಅಲ್ಲಿ ಒಳಗಡೆ ಅಲೌ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ನಿಂತ್ಕೊಂಡಿದ್ರು, ನಾವು ಕೂಡ ನಿಂತ್ಕೊಂಡಿದ್ವಿ. ಸೊ ನೋಡಿ ನಮ್ಮತ್ತೆ ಎಲ್ಲ ಓಡಾಡ್ತಿದ್ದಾರೆ. ನಮ್ಮ ಗಣಿಕ ಕೂಡ ಎತ್ತಿದ್ದಾಳೆ. ಈ ಕಡೆ ಲಾಸ್ಟ್ ಕಾಣಿಸ್ತಿದೆಯಲ್ಲ ಚಿಕ್ಕ ಚೊಂಬಲ್ಲಿ, ಸೊ ಅದನ್ನು ಎತ್ತಿದ್ರು. ಸೊ ಕೆಂಡ ತುಳಿಯೋದು, ದೇವ್ರು ಬರೋದು ಅವೆಲ್ಲ ವೀಡಿಯೋ ಮಾಡಬಾರ್ದು ಅಂದರು. ಸೊ ನಾನು ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ. ಸೊ ಅದು ಒಂಥರ ಭಕ್ತಿ ಅಲ್ವಾ ಫ್ರೆಂಡ್ಸ್, ಅದೆಲ್ಲ ಮಾಡಬಾರ್ದು ಅಂದಿದ್ದಕ್ಕೆ ನಾನು ಮಾಡಿಲ್ಲ. ಸೊ ದಯವಿಟ್ಟು ಕ್ಷಮಿಸಿ. ಸೊ ಇಷ್ಟು ಕಲಶ ಅರ್ಶಿನದ ನೀರು ದೇವ್ರಿಗೆ ಎತ್ಕೊಂಡು ಹೋಗ್ತಾಯಿತ್ತು. ಶ್ರೀ ಸತ್ಯದೇವತೆ ಮಾರಮ್ಮ ಮತ್ತು ಅಣ್ಣಮ್ಮ ದೇವಿ 5ನೇ ಇದು ಜಾತ್ರೆ. ಸೊ ನಮ್ಮ ಗಣಿಕ ನಮ್ಮ ಅಕ್ಕ ಎಲ್ಲ ಇಲ್ಲಿದ್ದಾರೆ. ಸೊ ಅವರು ನೀಟಿಗೆ ಒಬ್ಬರಾದ್ಮೇಲೆ ಒಬ್ಬರು ಹೋಗ್ಬೇಕು ಅಂತ ಇದು ಮಾಡ್ತಾಯಿದ್ರು. ನೋಡಿ ದೇವ್ರು ಬಂದಿರೋರು ಇಬ್ಬರು ಪಕ್ಕನೇ ಇದ್ದಾರೆ. ಆ ಕಡೆ ಲಾಸ್ಟಲ್ಲಿ ಅವ್ರಿಗೆ ಇನ್ನೂ ದೇವ್ರು ಇಲ್ಲದೇ ಇಲ್ಲ, ನಿಮ್ಗೆ ಗೊತ್ತಾಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವ್ರಿಗೆ ಪರ್ಪಲ್ ಸ್ಯಾರಿ ಬ್ಲೌಸ್ ಇದೆಯಲ್ಲ, ಅವ್ರಿಗೂ ದೇವ್ರು ಬಂದಿದ್ದು. ನಮ್ಮ ಗಣಿಕ ನಮ್ಮ ಅತ್ತೆ ಅಲ್ಲವ್ರೆ ನೋಡಿ, ಅವಳೊಂದು ಚೆಂಬ ಎತ್ಕೊಂಬಂದಿದ್ಲು. ಸೊ ಅವಳೇನೋ ಹೇಳ್ತಾಯಿದ್ಲು. ಸೊ ಬಂದಿತ್ತು ಫ್ರೆಂಡ್ಸ್, ಇವ್ರಿಗೆ ಬಂದಿತ್ತು, ಮತ್ತು ಅವರಿಬ್ಬರಿಗೆ ಈ ಪರ್ಪಲ್ ಬ್ಲೌಸ್ ಇದೆಯಲ್ಲ ಅವ್ರಿಗೆ ಬಂದಿತ್ತು, ಮತ್ತು ಯಾವಾಗೂ ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಬಂದಿತ್ತು. ಸೊ ಈ ಥರ ನೀಟಿಗೆ ಒಬ್ಬರಿಂದ ಒಬ್ಬರನ್ನ ನೀಟಿಗೆ ಅರೇಂಜ್ ಮಾಡ್ತಾಯಿದ್ರು. ಒಬ್ಬೊಬ್ಬರೇ ಹೋಗಬೇಕು, ರಶ್ ಆಗೋಗ್ತಾರೆ, ಬಿದ್ದೋಗ್ತಾರೆ ಅನ್ನೋ ಕಾರಣಕ್ಕೆ ನೀರೆಲ್ಲ ಹಾಕಿರ್ತಾರಲ್ಲ. ಸೊ ಅದಕ್ಕೋಸ್ಕರ ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ಬಿಟ್ಟು ಅವರು ಮಮ್ಮಿ ಅವ್ರಿಗೆ ಕೂಡ ಬಂದಿತ್ತು. ಬೇರೆಯವ್ರನ್ನ ಕಂಟ್ರೋಲ್ ಮಾಡೋಕ್ಕೋಗಿ ಅವ್ರಿಗೂ ದೇವ್ರು ಬಂದಿತ್ತು. ಯಪ್ಪ ಅದನ್ನು ನೋಡಿದ್ರೆ ಇವಾಗೂ ಜುಮ್ ಅನಿಸುತ್ತೆ. ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ಆಡಿದ್ದದು. ಈ ಅಕ್ಕ ಅಂತೂ ತುಂಬ ಹೊತ್ತು ಆಡಿದ್ರು. ನಾನು ಗಣಿಕ ನಮ್ಮ ಅತ್ತೆ ಎಲ್ಲ ಇಲ್ಲಿ ಗೇಟ್ ಹತ್ರನೇ ನಿಂತಿದ್ವಿ. ಸೊ ಯಾರು ಒಳಗಡೆ ಬರಬಾರ್ದು ಅಂದಿದ್ದಕ್ಕೆ ಧೃತಿಗಂತೂ ನಿದ್ದೆ ಬರೋ ಮೂಮೆಂಟಲ್ಲಿದೆ. ನೋಡಬೇಕು ಏನು ಮಾಡ್ತಾಳಂತ. ನೋಡಿ ಇನ್ನೂ ಅವ್ರಿಗೆ ತೇರ್ಗಡೆನೇ ಆಗಿಲ್ಲ, ಹಂಗೆ ಇದೆ ಮೈ ಮೇಲೆ. ಅದಕ್ಕೆ ಅವ್ರು ಹಿಡ್ಕೊಂಡಿದ್ದಾರೆ. ತಿರುಗಿ ಮತ್ತೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಈಗೆಲ್ಲಪ್ಪ ಹೋಗ್ತಾ ಇರೋದು ಅಂದರೆ, ಈಗ ಬಾವಿ ಇದೆ ಫ್ರೆಂಡ್ಸ್, ಬಾವಿಯಲ್ಲೋಗಿ ಪೂಜೆ ಮಾಡಿ ಅಲ್ಲಿಂದ ದೇವ್ರು ಬರುತ್ತೆ ಅವ್ರಿಗೆ. ಮುಂದೆ ಹೋದ್ರಲ್ಲ ಅವ್ರಿಗೆ ಪೂಜೆ ಮಾಡ್ತಾರಲ್ಲ ಪೂಜಾರಿಗೆ. ಸೊ ಈ ಹಬ್ಬ ಈ ಊರು ಯಾವ ಊರು ಅಂದರೆ ನಮ್ಮ ಸಾತ್ನೂರು. ಸೊ ಎಲ್ಲ ಕಲಶಗಳು ಆ ಬಾವಿ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿ, ಈ ಕಲಶ ಇಳಿಸಲ್ಲ, ಯಾರು ದೇವ್ರನ್ನ ಪೂಜೆ ಮಾಡ್ತಾರೋ ಅವರು ಹೋಗಿ ಪೂಜೆ ಮಾಡಿ ಅಲ್ಲಿ ಏನು ಮಾಡ್ತಾರಂತ ನಮಗೂ ಗೊತ್ತಿಲ್ಲ. ಅಲ್ಲಿ ಯಾರೂ ಹೋಗಬಾರ್ದು ಅಂದರು. ಸೊ ನಾವು ಹೋಗಿಲ್ಲ, ಕಲಶ ಎದ್ದವ್ರು ಮಾತ್ರ ಹೋಗಿದ್ರು. ಅಲ್ಲಿ ಹೋಗಿ ಬಾವಿ ಒಳಗಡೆ ಇಳಿದು ಪೂಜೆ ಮಾಡಿ ಅಲ್ಲಿಂದ ದೇವ್ರು ಬರುತ್ತಂತೆ ಮೈ ಮೇಲೆ. ಮತ್ತು ಆ ದೇವ್ರು ಬರೋದು ಫ್ರೆಂಡ್ಸ್ ನಾನು ಕ್ಯಾಪ್ಚರ್ ಮಾಡಿದ್ದೆ, ಬಟ್ ಅದನ್ನು ಕ್ಯಾಪ್ಚರ್ ಮಾಡಬಾರ್ದಂತೆ, ಅದಕ್ಕೆ ನಾನು ಡಿಲೀಟ್ ಮಾಡಿಬಿಟ್ಟೆ. ಅಲ್ಲಿಂದ ಬೇಗ ಓಡೋಗುತ್ತೆ ದೇವರು. ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೆ, ಅಷ್ಟು ಕತ್ಲಲ್ಲೂ ಗೊತ್ತಾಗ್ತಾ ಇರಲಿಲ್ಲ. ಆದರೂ ಕೆಲವ್ರು ಹೇಳಿದ್ರು ಆ ಥರ ಮಾಡಬಾರ್ದಮ್ಮ ಅಂತ. ಸೊ ನನಗೆ ಗೊತ್ತಿಲ್ದಿರ ಮಾಡಿರೋವಂಥದ್ದು. ಸೊ ಅದಕ್ಕೋಸ್ಕರ ನಾನು ಮತ್ತೆ ಏನು ಮಾಡಿದೆ, ಡಿಲೀಟ್ ಮಾಡಿಬಿಟ್ಟೆ. ಸೊ ಅಪ್ಲೋಡ್ ಮಾಡೋದೇನು ಬೇಡ ಅಂತ. ಸೊ ಇಷ್ಟೊತ್ತು ಒಂದು 1/2 hour ಅಲ್ಲಿ ಪೂಜೆ ಮಾಡ್ತಾರೆ. ನಮ್ಮ ಮಾವ ಮಗ ನೋಡಿ ಆ ಥರ ಮಾಡ್ತಾಯಿದ್ದಾನೆ. ಸೊ ನೋಡಿರ್ತೀರ ನೀವು. ಸೊ ಯಾಕೆ
ಕೆಟ್ಟದಾಗೋದು ಅನ್ನೋ ಕಾರಣಕ್ಕೆ ನಾನು ಡಿಲೀಟ್ ಮಾಡಿದೆ. ನಾನು ದೇವ್ರ ಹತ್ರ ಕೂಡ ಅಂದ್ಕೊಂಡೆ ಮನಸ್ಸಲ್ಲಿ, ನನಗೆ ಗೊತ್ತಿಲ್ಲದಿರೋ ಮಾಡೀನಿ, ದಯವಿಟ್ಟು ಕ್ಷಮಿಸಮ್ಮ ಅಂದ್ಬಿಟ್ಟು. ಸೊ ನಮ್ಮ ಅತ್ತೆ ನಾವು ಎಲ್ಲರೂ ಇದ್ವಿ. ಅದಾದ ಮಗು ಪಾಪ ಅದು ಕೂಡ ನಾನು ಬರ್ತೀನಿ ವೀಡಿಯೋಗೆ ಅಂದರೆ ನಾನು ಹಾಯ್ ಹೇಳು ಅಂದರೆ ಹಾಯ್ ಅಂತ ಹೇಳ್ತಾಯಿದ್ಲು. ಅದಾದಮೇಲೆ ಪ್ರಸಾದ ಕೊಟ್ಟರು. ಅಲ್ಲೋಗಿ ಕೆಂಡ ಎಲ್ಲ ತುಳಿದು ಎಲ್ಲ ಆಯಿತು. ಮನೆಗೆ ಬಂದ್ವಿ. ಈಗ 11:00 ಆಗಿದೆ. ಸೊ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಈಗ ಊಟ ಮಾಡಿ ಹಚ್ಕೊಳ್ಳೋಣ. ಕೆಂಡ ತುಳಿದಿದ್ದು, ದೇವ್ರು ಬಂದಿದ್ದು ಅದೆಲ್ಲ ಮಾಡಬಾರ್ದಂತೆ. ಸೊ ಅದಕ್ಕೆ ನಾನು ಮಾಡಿಲ್ಲ ಫ್ರೆಂಡ್ಸ್, ದಯವಿಟ್ಟು ಕ್ಷಮಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.